ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವುದರಿಂದ ದೇವರಿಗೆ ಮಹಿಮೆ. 2 ಥೆಸಲೋನಿಕ 3:1 ಆ ರೀತಿಯಾಗಿದೆ. ದೇವರಿಗೆ ಮಹಿಮೆ ಆಗ್ತದೆ ದೇವರ ವಾಕ್ಯ ಸಾರೋಣವಾದಾಗ. ಈಗ ನಾವು ಒಂದು ಹೊಸ ಪುಸ್ತಕವನ್ನು ಅಧ್ಯಯನ ಮಾಡಿಕೊಳ್ಳಿದ್ದೇವೆ. ಅದೇನೆಂದರೆ ಎಸ್ತೇರಳ ಗ್ರಂಥ, ದ ಬುಕ್ ಆಫ್ ಎಸ್ತರ್. ಎಸ್ತೇರ್ ಮೊದಲನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ ನೆಹೆಮ್ಯನ ಗ್ರಂಥದಲ್ಲಿ ನಾವು ನೋಡುವಾಗ, ನೆಹೆಮ್ಯನು ದೇಶಾಧಿಪತಿಯಾಗಿದ್ದನು. ಅವನು ಪಾರಸಿ ರಾಜನ ಅಧಿಕಾರ ತಕ್ಕೊಂಡು, ಪರ್ಮಿಷನ್ ತಕ್ಕೊಂಡು, ಅನುಮತಿ ತಕ್ಕೊಂಡು ಅವನು ಯೆರೂಸಲೇಮಿನ ಒಂದು ಗೋಡೆಯ ವಿಷಯದಲ್ಲಿ ಯಾರೋ ಅವನಿಗೆ ಮಾಹಿತಿ ಕೊಟ್ಟಾಗ ಅವನು ದೇವಾಲಯ ಇಲ್ಲ, ಅದೇ ಸಂದರ್ಭದಲ್ಲಿ ಗೋಡೆ ವಿಶೇಷವಾಗಿ ಅದು ಕೆಡವಲ್ಪಟ್ಟಿತ್ತು ಎಂಬುದಾಗಿ ವಿಷಯ ಅವನಿಗೆ ಗೊತ್ತಾದಾಗ, ಶೂಷನ್ ಪಟ್ಟಣದ ಅರಮನೆಯಲ್ಲಿ, ಅಂದರೆ ಪಾರಸಿ ಒಂದು ರಾಜ್ಯವಾಗಿತ್ತು. ನೆಹೆಮ್ಯನು ಈ ಪಾರಸಿ ರಾಜ್ಯದ ಅರಸನಾದ ಅರ್ತಷಸ್ತನ ಪಾನ ಸೇವಕನಾಗಿದ್ದನು. ಅಂದರೆ ಅಷ್ಟು ಈಸಿ ಅಲ್ಲ ಒಬ್ಬ ಪಾನ ಸೇವಕನಾಗಿರೋದು. ಪಾನ ಅವನಿಗೆ ದ್ರಾಕ್ಷಾರಸವನ್ನು ಹಾಕಿಕೊಡುವಾಗ ಏನಾದರೂ ವಿಷ ಹಾಕಿ ಕೊಟ್ಟುಬಿಟ್ರೆ ರಾಜ ಸತ್ತು ಹೋಗ್ಬಿಡ್ತಾನೆ. ಆದ ಕಾರಣ ಭಾಳ ನಂಬಿಗಸ್ತರಾದಂಥ ಒಬ್ಬ ವ್ಯಕ್ತಿಯನ್ನು ಅಂಥ ಕೆಲಸಕ್ಕೆ ನೇಮಿಸ್ತಾರೆ. ಅದರಲ್ಲಿ ಪಾರಸಿಯರ ಒಬ್ಬ ವ್ಯಕ್ತಿಯನ್ನು ನೇಮಿಸದೆ ಯಹೂದಿಯಾದಂಥ ಒಬ್ಬ ವ್ಯಕ್ತಿಯನ್ನು ನೇಮಿಸಿರುವಂಥದ್ದು ಆಶ್ಚರ್ಯ. ಆನಂತರ ಈ ಪಾರಸಿ ರಾಜನು ಈ ಪಾನ ಸೇವಕನಾದ ಸಾಧಾರಣ ಒಂದು ಚಿಕ್ಕ ಕೆಲಸ, ಆದರೆ ಪ್ರಾಮುಖ್ಯ ಕೆಲಸ ಮಾಡ್ತಿದ್ದಂಥ ನೆಹೆಮ್ಯನನ್ನು ದೇಶಾಧಿಪತಿಯನ್ನಾಗಿ ಮಾಡಿ ಯೆರೂಸಲೇಮಿಗೆ ಕಳಿಸ್ತಾನೆ. ಬಂದು 6ನೇ ಅಧ್ಯಾಯ 15ನೇ ವಚನದಲ್ಲಿ ನೆಹೆಮ್ಯನು 52 ದಿವಸಗಳಲ್ಲಿ ಗೋಡೆಯನ್ನು ಕಟ್ಟಿಬಿಟ್ಟು, ಅನಂತರ ಜನರು ಅದಕ್ಕೆ ಆ ಗೋಡೆಗೆ ಪ್ರತಿಷ್ಠೆ ಬೇರೆ ಮಾಡಿಬಿಟ್ಟು, ಹೌದು ಆಶ್ಚರ್ಯ ಅಲ್ವಾ, ಗೋಡೆ ಮಾಡಿಬಿಟ್ಟು ಗೋಡೆಗೆ ಪ್ರತಿಷ್ಠೆ ಕೂಡ ಮಾಡಿಬಿಟ್ಟು ಯಜ್ಞಗಳನ್ನು ಸಮರ್ಪಿಸಿ ಭಾಳ ಸಂತೋಷಪಟ್ಟು ಜನರ ಕಡೆಯಿಂದ ಸೈನ್ ಮಾಡಿಸ್ಕೊಳ್ತಾನೆ. ಯಾವುದಕ್ಕಾಗಿ? ನಾವು ದೇವರಿಗಾಗಿ ಜೀವಿಸ್ತೇವೆ, ನಾವು ವಿಶ್ವಾಸಿಗಳಲ್ಲದಂಥ ವ್ಯಕ್ತಿಗಳ ಜೊತೆಯಲ್ಲಿ ಮದುವೆ ಮಾಡಿಕೊಳ್ಳೋದಿಲ್ಲ, ಮತ್ತು ಅದೇ ಸಂದರ್ಭದಲ್ಲಿ ನಾವು ಸಬ್ಬತ್ ದಿನ ಪಾಲಿಸ್ತೇವೆ, ಆ ಸಬ್ಬತ್ ದಿನ ಬೇರೆ ಕೆಲಸ ಮಾಡೋದಿಲ್ಲ, ಮತ್ತು ಬೇರೆ ಪ್ರತಿಷ್ಠೆಗಳನ್ನು ಮಾಡಿಕೊಂಡು ಕೊನೆಗೆ ಅವರು ಸಂಭ್ರಮವಾಗಿ ಸಂತೋಷವಾಗಿರ್ತಾರೆ. ಮೋಶೆಯ ಧರ್ಮಶಾಸ್ತ್ರವನ್ನು ಒಟ್ಟಾಗಿ ಸೇರಿ ಓದ್ತಾರೆ. 13ನೇ ಅಧ್ಯಾಯ ನೆಹೆಮ್ಯನ ಗ್ರಂಥದಲ್ಲಿ ಆ ರೀತಿಯಾಗಿ ಓದಿದಾಗ ದೇವರ ವಾಕ್ಯದಲ್ಲಿ ತಾವು ನಡ್ಕೊಳ್ಳದಂಥ ಒಂದು ವಿಷಯ ಬಂದಾಗ ತಕ್ಷಣ ಅವರು ಅದನ್ನು ಕೈಕೊಂಡು ನಡೆಯೋರಾಗಿ ತಮ್ಮಲ್ಲಿ ಒಂದು ಶುದ್ಧತ್ವವನ್ನು, ಪ್ರತ್ಯೇಕತೆಯನ್ನು, ಈ ಪ್ರತ್ಯೇಕತೆ ಈ ಯಹೂದಿಗಳಲ್ಲಿ ಬಹಳ ಕಟ್ಟುನಿಟ್ಟಾಗಿ ಆಚರಣೆ ಮಾಡ್ತಿದ್ರು. ಯಾಕಂತ ಹೇಳಿದ್ರೆ ಪಾಲಿಸ್ತಿದ್ರು, ಯಾಕಂದ್ರೆ ದೇವರೇ ಹೇಳಿದ್ದದು. ಉದಾಹರಣೆಗೆ ಕತ್ತಲೆಗೂ ಬೆಳಕಿಗೂ ಸಂಬಂಧವಿಲ್ಲ. ಆದ ಕಾರಣ ಅವರು ಪ್ರತ್ಯೇಕವಾದಂಥ ದೇವರಾದುಕೊಂಡಂಥ ಜನರು, ದೇವರು ನಡೆದಾಡಬೇಕು, ದೇವರವ್ರನ್ನ ಉಪಯೋಗ ಮಾಡಬೇಕು, ದೇವರವ್ರ ಸಂಗಡ ಬಾಳಬೇಕು, ದೇವರು ಯಾರನ್ನಾದರೂ ನಾವು ಕರೆದುಬಿಟ್ಟು ಫೀಲ್ ಅಟ್ ಹೋಮ್ ಎಂಬುದಾಗಿ ಹೇಳ್ತೀವಿ. ನಿಮ್ಮ ಮನೆ ಥರ ತಿಳ್ಕೊಳ್ರಿ, ಮನೆ ಹಾಗೆ ನೀವು ಅಂದ್ಕೊಳ್ರಿ ಎಂಬುದಾಗಿ ಹೇಳ್ತೀವಲ್ಲ. ದೇವರು ಕೂಡ ಫೀಲ್ ಅಟ್ ಹೋಮ್. ದೇವರು ಕೂಡ ತನ್ನ ಜನರ ನಡುವೆ ಆತನು ಓಡಾಡಬೇಕು. ಜನರ ನಡುವೆ ಇಸ್ರಾಯೇಲರ ನಡುವೆ ಆತನು ಸಂಚರಿಸುವವನಾಗಿದ್ದನು.
ಆತನು ಅವರ ನಡುವೆ ಇದ್ದಂಥ ವ್ಯಕ್ತಿಯಾಗಿದ್ದರಿಂದ ಸನ್ನಿಧಾನವನ್ನು ಕೊಟ್ಟಾತನಾದ್ದರಿಂದ ಎಲ್ಲ ಶುದ್ಧ ಮಾಡು ನೆಹೆಮೀಯನು ಆಗಾಗ ಇರುವಂಥದ್ದು 12-13 ಅಧ್ಯಾಯಗಳಲ್ಲಿ ಶುದ್ಧ ಮಾಡಿದೆ ಎಂಬುದಾಗಿ ಹೇಳ್ತಾನೆ. ಮತ್ತು ದೊಡ್ಡ ಒಂದು ಆಶ್ಚರ್ಯ ಏನಂತ ಹೇಳಿದರೆ, ಸಬ್ಬತ್ ಪ್ರಾಮುಖ್ಯನೇ, ಆದರೆ ಸಬ್ಬತ್ ದಿನದಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದರು ಅಂಥವ್ರನ್ನೆಲ್ಲ ಗದರಿಸ್ಬಿಟ್ಟು ಇಲ್ಲಿ ಏನು ವ್ಯಾಪಾರ ಮಾಡಬಾರ್ದು ಅಂತ ಬಾಗಿಲೇ ಮುಚ್ಚಿಬಿಡ್ತಾನೆ. ಯಾಕಂದರೆ ಈ ಕೆಲವು ಸಾರಿ ಒಂದು ದಿವಸ ಮುಂಚೆ ನಾಳೆ ಸಬ್ಬತ್ ಅಂತ ಹೇಳಿದ್ರೆ ಇವತ್ತಿನ ದಿವಸನೇ ಅವರು ಬರ್ತಿದ್ರು, ಅದಕ್ಕೆ ರಾತ್ರಿಯೇ ಬಾಗಿಲು ಹಾಕ್ಬಿಡ್ತಿದ್ದ. ನೆಹೆಮೀಯನು ಯಾರು ಒಳಗೆ ಬರಬಾರ್ದು, ಪಟ್ಟಣದ ಒಳಗೆ ಬರಬಾರ್ದು, ಬಿಸ್ನೆಸ್ ಮಾಡಬಾರ್ದು. ಕೆಲವರೆಲ್ಲ ನೈಟೆಲ್ಲ ಹೊರಗೇ ಇರ್ತಿದ್ರು. ಆವಾಗ ಹೋಗಿಬಿಟ್ಟು, ಯಾಕೆ ನೀವು ಇಲ್ಲಿದ್ದೀರಿ, ಮುಂದಿನ ಸಾರಿ ಬಂದರೆ ನೋಡಿ ನಿಮ್ಗೆ ಶಿಕ್ಷೆ ಸಿಗ್ತದೆ, ಯಾಕಂದ್ರೆ ದೇಶಾಧಿಪತಿ ಅಲ್ವ. ಆ ರೀತಿಯಾಗೆಲ್ಲ ಅವನು ಭಾಳ ಸ್ಟ್ರಿಕ್ಟಾಗಿ ಪಾಲಿಸ್ತಾನೆ. ನಡುವೆ ದೇವರಿಗೆ ಒಂದು ಚಿಕ್ಕ ಪ್ರಾರ್ಥನೆ ಕೂಡ ಮಾಡ್ತಾನೆ. ಸೊಲೊಮೋನನ ಎಕ್ಸಾಂಪಲ್ ಕೂಡ ಅವನಿಗೆ ಕೊಡ್ತಾನೆ. ಯಾಕಂತ ಹೇಳಿದ್ರೆ ಈಗಾಗಲೇ ಕೆಲವರು ಅನ್ಯರನ್ನು ಸ್ತ್ರೀಯರನ್ನು ಮದುವೆ ಮಾಡ್ಕೊಂಡ್ಬಿಟ್ಟಿದ್ರು. ಆದರೆ ಭಾಳ ದುಃಖ, ಭಾಳ ಆಶ್ಚರ್ಯ ಮತ್ತು ಬಹಳ ಗಮನಾರ್ಹವಾದ ರಿಮಾರ್ಕಬಲ್ ಆದಂಥ ಒಂದು ವಿಷಯ ಅದೇನೆಂದರೆ, ನೀವು ಪ್ರತ್ಯೇಕ ಆಗಬೇಕು ಎಂಬುದಾಗಿ ಪ್ರತ್ಯೇಕಿಸ್ತಾನೆ. ಮತ್ತು ಕೆಲವ್ರನ್ನ ಒಂದು ಏಟು ಕೂಡ ಹಾಕ್ಬಿಡ್ತಾನೆ, ಹೊಡೆದ್ಬಿಡ್ತಾನೆ. ಅಂಥ ಒಂದು ಸಂಗತಿಯನ್ನು ಅವನು ಮಾಡ್ತಾನೆ. ಕೊನೆಗೆ ನನ್ನ ದೇವರೇ ನನ್ನ ಹಿತಕ್ಕಾಗಿ ಇದನ್ನು ನೆನಪು ಮಾಡಿಕೊ ಎಂಬುದಾಗಿ ಮುಕ್ತಾಯವಾಗ್ತದೆ ನೆಹೆಮೀಯನ ಗ್ರಂಥ. ಎಸ್ತೇರ್ 1ನೇ ಅಧ್ಯಾಯದಲ್ಲಿ 1ನೇ ವಚನ ಈ ರೀತಿಯಾಗಿ ಕನ್ನಡ ಬೈಬಲ್ನಲ್ಲಿ ಪ್ರಾರಂಭವಾಗ್ತದೆ. ಅದೇನೆಂದರೆ, ಹಿಂದೂಸ್ತಾನ ಮೊದಲುಗೊಂಡು, ಪವಿತ್ರ ಗ್ರಂಥ ಅದರಲ್ಲಿ ಈ ರೀತಿಯಾಗಿದೆ. ಅದೇನೆಂದರೆ, ಭಾರತ ಮೊದಲುಗೊಂಡು ಎಂಬುದಾಗಿ. ಎರಡು ಒಂದೇ. ಹಿಂದೂಸ್ತಾನ ಮೊದಲುಗೊಂಡು ಕೂಶಿನವರೆಗೂ ಇರುವ 127 ಸಂಸ್ಥಾನಗಳನ್ನು ಆಳುತ್ತಿದ್ದ ಅಹಶ್ವೇರೋಷ್ ಅಂತೇಳಿದರೆ ಪಾರಸಿ ರಾಜ್ಯದ ಅರಸನ ಶಿರೋನಾಮೆ. ಯಾವ ರೀತಿಯಾಗಿ ಫರೋಹನು ಅಂತ ಹೇಳ್ಬಿಟ್ಟು, ಫರೋಹ ಅಂತ ಹೇಳಿದರೆ ಅದು ಐಗುಪ್ತ ದೇಶದ ಆಳಿಕೆಯ ಅಥವಾ ರಾಜನ ಒಂದು ಶಿರೋನಾಮೆಯಾಗಿತ್ತು. ಅದೇ ರೀತಿಯಾಗಿ ಇಲ್ಲಿ ಕೂಡ ಈ ಅಹಶ್ವೇರೋಷನು ಅಂತ ಹೇಳ್ಬಿಟ್ಟು ಈ ಪಾರಸಿ ರಾಜ್ಯದ ಅರಸನು 127 ಸಂಸ್ಥಾನಗಳನ್ನು ಅವನು ಆಳಿಕೆ ಮಾಡ್ತಾ ಇದ್ದಾಗ ಏನಾಯಿತು, ತನ್ನ ಆಳಿಕೆಯ 3ನೇ ವರ್ಷ ಶೂಷನ್ ಕೋಟೆ ಬಂದು ಅದನ್ನು ಒಂದು ವಿಧವಾದ ರಾಜಧಾನಿ ಅರಮನೆ ಇರುವಂಥ ಒಂದು ಸ್ಥಳವಾಗಿತ್ತು. 127 ಈ ಸಂಸ್ಥಾನಗಳಿಗೆ ಈ ಅರಸನ ಚಕ್ರ ನಾವು ಹೇಳ್ಬೋದು. ಅದೇನೆಂದರೆ ದೊಡ್ಡ ಒಬ್ಬ ಸಾಮ್ರಾಜ್ಯ ಆಳಿಕೆ ಮಾಡ್ತಿದ್ದಂಥ ಚಕ್ರವರ್ತಿ ಅಂತ ಹೇಳ್ಬೋದ್ರಿ. ಅವನು ಶೂಷನ್ ಅಂತ ಹೇಳಿದರೆ ಒಂದು ಅರ್ಥ ಬಿಳಿ, ಇನ್ನೊಂದು ಅರ್ಥ ಬಿಳಿ ಹೂವು, ಇನ್ನೊಂದು ಅರ್ಥ ತುತೂರಿ ಎಂಬುದಾಗಿ. ಈ ಒಂದು ಶೂಷನ್ ಕೋಟೆಯಲ್ಲಿ ತನ್ನ ರಾಜಸಿಂಹಾಸನವನ್ನೇರಿದಾಗ ಪಾರಸಿಯ ಮತ್ತು ಮಿಡೋ ಪರ್ಷಿಯಾ ಈ ಎರಡು ಮುಖ್ಯವಾದ, ಯಾವ ರೀತಿಯಾಗಿ ಹುಬ್ಬಳ್ಳಿ ಧಾರವಾಡ ಟ್ವಿನ್ ಸಿಟಿ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಇದು ಕೂಡ ಪಾರಸಿ ಮತ್ತು ಮೇದ್ಯ, ಈ ಟ್ವಿನ್ ಪಟ್ಟಣಗಳು, ಮಹಾಪಟ್ಟಣಗಳು ಅಂತ ಹೇಳ್ಬೋದು, ಚಿಕ್ಕ ಊರುಗಳೆಲ್ಲ ಈ ಪಾರಸಿ ಮತ್ತು ಮೇದ್ಯದ ಒಂದು ಆಳಿಕೆ ಇವರು ಮಾಡ್ತಾಯಿದ್ರು. ಮತ್ತು ಅದರ ಸೇನಾಧಿಪತಿಗಳು, ಪ್ರಧಾನರು, ಸಂಸ್ಥಾನ ಅಧಿಕಾರಿಗಳು ಇವರೆಲ್ಲರೂ ಕೂಡ ರಾಜನ ಹತ್ರ ಬಂದಿದ್ದರು. ಅವರು ದೊಡ್ಡ ಸೆಲೆಬ್ರೇಷನ್ ಮಾಡ್ತಾಯಿದ್ರು, ದೊಡ್ಡ ಉತ್ಸವ ಮಾಡ್ತಿದ್ರು. 2 ಉತ್ಸವ ಮಾಡ್ತಿದ್ರು. ಮೊದಲನೇ ಉತ್ಸವ 180 ದಿನಗಳು. ಏನಾದರೂ ಒಂದು ಸೆಲೆಬ್ರೇಷನ್ ಮಾಡಿರೋ 1 ದಿನ ಮಾಡ್ತೀವಿ ನಾವು, ಭಾಳ ಅಂದರೆ 2 ದಿನ ಮಾಡ್ತೀವಿ.
ಇನ್ನೂ ಭಾಳ ಅಂತ ಹೇಳಿದ್ರೆ 1, 2, 3 ದಿನಗಳು ಆಚರಣೆ ಅಂತ ಹೇಳಿ ಮಾಡ್ತೀವಿ. ಅದು ಭಾಳ ಕಡಿಮೆ ಆಗ್ತಾ ಇದೆ ಈಗ. ಆದರೆ ಆ ದಿವಸಗಳಲ್ಲಿ ಇವರ ಒಂದು ಸೆಲೆಬ್ರೇಷನ್, ಇವರ ಒಂದು ಉತ್ಸಾಹ ಏನಾಗಿತ್ತು ಅಂತ ಹೇಳಿಬಿಟ್ಟು, ಎಷ್ಟು ದಿನ ಆಗಿತ್ತಂತ, ದೀರ್ಘಕಾಲದ 180 ದಿವಸಗಳವರೆಗೂ ಅವರಿಗೆ ತನ್ನ ಘನವಾದ ರಾಜ್ಯದ ಐಶ್ವರ್ಯವನ್ನು, ಮಹಿಮೆಯ ವೈಭವಗಳನ್ನು ತೋರಿಸಿ ಒಂದು ಸೆಲೆಬ್ರೇಷನ್ ಮೂಡ್ನಲ್ಲಿ ಇದ್ದರು ಪಾರಸಿಯ ಅರಸನು. ಪಾರಸಿ ರಾಜ್ಯದ ಅರಸನು, ಅವನ ಹೆಸರು ಈಗ ತಾನೇ ನಾವು ನೋಡಿದ್ವಿ, ಅಹಷ್ವೇರೋಷನು ಅಂತ ಹೇಳ್ಬಿಟ್ಟು, ಅಹಷ್ವೇರೋಷನು ಅಂತ ಹೇಳ್ಬಿಟ್ಟು ನೋಡುವಾಗ ಇವನು ದೊಡ್ಡ ಅವತಾನ, ಈ 180 ದಿವಸಗಳು ಆದಮೇಲೆ ದೊಡ್ಡ ಅವತಾರವನ್ನು ಮಾಡಿದನು. ಆ ಒಂದು ಸೆಲೆಬ್ರೇಷನ್ 7 ದಿವಸ ಇತ್ತಂತ್ರಿ. 6ನೇ ವಚನದಲ್ಲಿ ನಾವು ನೋಡ್ತೀವಿ. ಆ ರೀತಿಯಾಗಿದ್ದಾಗ ಅಲ್ಲಿ ಹೊಸ ಬಟ್ಟೆಗಳನ್ನು ಹಾಕಿಕೊಂಡು, ವಸ್ತ್ರಗಳನ್ನು ಧರಿಸಿಕೊಂಡು, ಮತ್ತು ಭಾಳ ಗ್ರ್ಯಾಂಡಾಗಿ ನಡೀತಾ ಇತ್ತು. ದೊಡ್ಡ ಔತಣವು ಅವರಿಗೆ ಸಿದ್ಧವಾಗಿತ್ತು. ಮತ್ತು ಆದರೆ ಒಂದು ಒಳ್ಳೆಯ ಅಭ್ಯಾಸ ಅವರಲ್ಲಿತ್ತು, ನನಗಿಷ್ಟ ಅದು. ಅದೇನೆಂದರೆ 8ನೇ ವಚನದಲ್ಲಿ ಅರಸನ ಔದಾರ್ಯಕ್ಕೆ ತಕ್ಕಂತೆ ಇತ್ತು, ಪಾನ ಮಾಡುವುದರಲ್ಲಿ ಯಾರಿಗೂ ಒತ್ತಾಯ ಮಾಡಬಾರ್ದು ಎಂಬ ಕ್ರಮವಿತ್ತು. ಕಂಪಲ್ಸರಿ ನೀವು ಕುಡಿಲೇಬೇಕು ಎಂಬುದಾಗಿ ದ್ರಾಕ್ಷಾರಸ ಅಥವಾ ಪಾನ ಅವರು ಕೊಡ್ತಿದ್ರು. ಯಾವ ರೀತಿಯಾಗಿ ಅದನ್ನು ಸೆಲೆಬ್ರೇಷನ್ನಲ್ಲಿ ಉತ್ಸಾಹ ಮಾಡುವಾಗ ಯಾರಿಗೂ ಫೋರ್ಸ್ ಮಾಡಬಾರ್ದು, ಕಂಪಲ್ಸರಿ ಅಲ್ಲ ಅಂತ ಹೇಳ್ಬಿಟ್ಟು. ಆದರೆ ವಷ್ಟಿ ರಾಣಿ, ಈ ರಾಜನು ಅಹಷ್ವೇರೋಷನ ಸಾಮ್ರಾಜ್ಯ 127 ಇಂಡಿಯಾ ಒಳಗೊಂಡು, ಇಂಡಿಯಾದವರು ಕೂಡ ಅಲ್ಲಿ ಬಂದಿದ್ದರು. ಅಂದರೆ ಪ್ರತಿನಿಧಿಗಳು, ಭಾರತೀಯರು ಕೂಡ, ಭಾರತೀಯ ನಾಯಕರು ಅಥವಾ ರಾಜರು ಕೂಡ, ಉಪರಾಜರು, ಅಧಿಕಾರಿಗಳು ಅಲ್ಲಿ ಎಲ್ಲ ಬಂದು 180 + 7 ದಿವಸ ಸೆಲೆಬ್ರೇಷನ್ ಉತ್ಸಾಹ ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ವಷ್ಟಿ ರಾಣಿ ಏನು ಮಾಡಿದ್ಲು, ಸ್ತ್ರೀಯರಿಗೆ, ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಏನು ಮಾಡಿಬಿಟ್ಟು ಅರಮನೆಯಲ್ಲಿ ಸ್ತ್ರೀಯರಿಗೋಸ್ಕರ ಸೆಪರೇಟಾಗಿ ಔತಣ ಮಾಡಿಸಿದ್ಲಂತ್ರಿ. ಅವರು ಈ ಕಡೆ ಮಹಿಳೆಯರ ಒಂದು ಸೆಲೆಬ್ರೇಷನ್ ಮಹಾರಾಣಿ, ಆ ಕಡೆ ಮಹಾರಾಜ ಅನೇಕ ಉಪರಾಜರನ್ನು, ಇಂಡಿಯಾ ರಾಜರನ್ನು ಒಳಗೊಂಡು ಅಲ್ಲಿ ಒಂದು ದೊಡ್ಡ ಔತಣ ನಡೀತಾ ಇದ್ದಾಗ ವಷ್ಟಿ ರಾಣಿಯ ರಾಜ ಮುಕುಟವನ್ನು ಧರಿಸಿಕೊಂಡು ರಾಜ ಸನ್ನಿಧಿಗೆ ಬರಬೇಕು. ಯಾಕಂದರೆ ಭಾಳ ಸುಂದರಿಯಾಗಿದ್ಲು. ಆದ ಕಾರಣ ಈಗ ಎಲ್ಲರೂ ಬಂದಿದ್ದಾರೆ. 7ನೇ ದಿನ ಇನ್ನೇನು ಮುಗಿಲಿಕ್ಕೆ ಆಗ್ತಾ ಇದೆ, ಮುಗಿಯೋದ್ರಲ್ಲಿದೆ. 180 + 7 ಅಷ್ಟೊಂದು 187 ದಿವಸಗಳ ಒಂದು ಸಂಭ್ರಮ ಸಡಗರವಾಗಿ ನಡೆದು, ಇನ್ನೇನು ಲಾಸ್ಟ್ ಕೊನೆ ದಿನ ತನ್ನ ಮಹಾರಾಣಿಯ ಮಹಾಸೌಂದರ್ಯವನ್ನು ಮಹಾರಾಜನು ಬಂದಂಥ ಮಹನೀಯರಿಗೆ ತೋರಿಸ್ಬೇಕಂತ ತನ್ನ ಸೇವಕರಾದಂಥ ಕೆಲವರು ಹೆಸರುಗಳನ್ನು ಕರೆದುಬಿಟ್ಟು ಕಳಿಸಿದಾಗ ಬರೋದಿಲ್ಲ ಎಂದು ಉತ್ತರ ವಷ್ಟಿ ರಾಣಿ ಕೊಡ್ತಾಳೆ, ನಾನು ಬರೋದಿಲ್ಲ. ಆ ರೀತಿಯಾಗಿ ಅರಸನಿಗೆ ಆನ್ಸರ್ ಬಂದಾಗ ಅವನಿಗೆ ಭಾಳ ಕೋಪ ಬಂದುಬಿಡ್ತು. ಈಗ ಯಾರ್ಯಾರು ಗೌರ್ಮೆಂಟ್ ರೂಲು, ವಿಧಿ ನ್ಯಾಯಗಳನ್ನು ಬಲ್ಲವರೆಲ್ಲರ ಮುಂದೆ ಅರಮನೆಯ ಸಂಗತಿಗಳನ್ನು ಇಡುವ ಪದ್ಧತಿ ಇತ್ತು. ಆದ ಕಾರಣ ಅಹಷ್ವೇರೋಷನು ಏನು ಮಾಡ್ತಾನೆ, ಎಲ್ಲರನ್ನ ಕರೆಸಿದಾಗ ಅವ್ರು ಏನು ಹೇಳ್ತಾರೆ, ಈಗ ಮಹಾರಾಣಿ ಮಾಡಿದ್ದು ಈ ನ್ಯೂಸು ಹೇಗೂ ಎಲ್ಲ ಮಹಿಳೆಯರನ್ನು ಕಳಿಸ್ಬಿಟ್ಟಿರ್ತಾಳೆ. ಈ ಮಹಿಳೆಯರಿಗೆ ಎಲ್ಲರೂ ಕೇಳಿಸ್ಕೊಂಡ್ರು, ಬರೋದಿಲ್ಲ, ರಾಜನಿಗೆ ಮಹಾರಾಜನಿಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅವಿಧೇಳಾಗ್ಬಿಟ್ಲು. ಅದನ್ನೆಲ್ಲ ದೇಶದ ಭಾಳ VIP
ಭಾಳ ಪ್ರಾಮುಖ್ಯವಾದಂಥ ವ್ಯಕ್ತಿಗಳ ಹೆಂಡತಿಯರು ಬಂದು ಅಲ್ಲಿ ಉಪಸ್ಥಿತರಿದ್ದರು. ಅವರಿಗೆ ಊಟ ಎಲ್ಲ ಆಗಿತ್ತು. 7ನೇ ದಿವಸ, ಇದು ಲಾಸ್ಟ್ ಡೇ, 180+7 ದಿವಸ ಇದ್ದಂಥ ವೇಳೆಯಲ್ಲಿ ಎಲ್ಲರೂ ಬಂದಿದ್ದರು. ಲಾಸ್ಟ್ ಡೇ ಭಾಳ ವಿಶೇಷವಾದಂಥದ್ದು. ಬಂದಾಗ ರಾಣಿ ರಾಜನ ಮಾತಿಗೆ ಅವಿಧೇಳಾದಳು ಎಂಬಂಥ ಮಾತು ಎಲ್ರಿಗೂ ಬೇಗನೆ ಈಗ ಹರಡ್ಬಿಡ್ತು. ಈಗ ಹೆಂಡತಿಯರು ಏನಂತ ಹೇಳ್ಬೋದು, ಮನೆಗೆ ಹೋದ ಮೇಲೆ ತಮ್ಮ ಗಂಡಂದರು ಏನಾದರೂ ಕೆಲಸ ಕೊಟ್ಟರೆ, ಮುಖ್ಯವಾಗಿ VIP ರಾಣಿನೇ ರಾಜನ ಮಾತು ಕೇಳಲಿಲ್ಲ, ನಾವು ಯಾಕೆ ಕೇಳಬೇಕು ಎಂಬುದಾಗಿ ಎಲ್ಲಿ ಹೇಳಿಬಿಡ್ತಾರೋ ಎಂಬುದಾಗಿ ತಿಳ್ಕೊಂಡು ಈಗ ಏನಾದರೂ ಪನಿಷ್ಮೆಂಟ್ ಕೊಡಬೇಕು, ಆ ಪನಿಷ್ಮೆಂಟ್ ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಕಡೆಗೆ ಆ ರಾಣಿನ ತೆಗೆದುಬಿಟ್ಟು ಏನು ಮಾಡ್ತಾರೆ, ಆಕೆಗಿಂತ ಉತ್ತಮಳಾದ ಇನ್ನೊಬ್ಬಾಕೆಗೆ ಆ ಒಂದು ಪೊಸಿಷನ್ ಕೊಡಲಿ ಎಂಬುದಾಗಿ ಸಲಹೆ ಕೊಡ್ತಾರೆ. ಆವಾಗ ಈ ರೀತಿಯಾಗಿ ಮಾಡಿದರೆ ಹೆಂಡತಿಯರು ತಮ್ಮ ತಮ್ಮ ಗಂಡಂದಿರ ಮಾತನ್ನು ಕೇಳ್ತಾರೆ, ಗೌರವಿಸ್ತಾರೆ, ಮಾನ ಕೊಡ್ತಾರೆ ಎಂಬಂಥ ಒಂದು ಅಭಿಪ್ರಾಯ, ಅನುಭವ, ವಿಷಯ ಗೊತ್ತಾಗ್ತದೆ. 20ನೇ ವಚನ, 1ನೇ ಅಧ್ಯಾಯ ಎಸ್ತೇರಳ ಗ್ರಂಥ ಎಂಬಂಥದ್ದು ಸಲಹೆ ಅರಸನಿಗೆ ಹೇಳಿದಾಗ ಇದು ಒಳ್ಳೆಯದೆಂದು ಅರಸನಿಗೆ ತೋಚಿತು. ಆದ ಕಾರಣ ಪ್ರತಿಯೊಂದು ಕುಟುಂಬದಲ್ಲಿ ಪುರುಷನೇ ಒಡೆಯನಾಗಿದ್ದು ಅವನ ಸ್ವಜನರ ಭಾಷೆಯ ಉಪಯೋಗವಾಗಬೇಕೆಂಬುದಾಗಿ ಎಲ್ಲ ಸಾಮ್ರಾಜ್ಯದಲ್ಲಿ ಒಂದು ನಿಯಮವನ್ನು ಆಯಾ ಜನಾಂಗಗಳ ಭಾಷೆಗಳಲ್ಲಿಯೂ ಬರೆಯಲ್ಪಟ್ಟಿತ್ತು. ಹಾಗಾದರೆ ಭಾರತದ ಭಾಷೆಯಲ್ಲಿ ಕೂಡ ಬಹುಶಃ ಹಿಂದಿ ಅಥವಾ ಸಂಸ್ಕೃತ ಭಾಷೆಯಲ್ಲಿ ಬರೆದಿತ್ತಂತ ಕಾಣ್ತೈತೆ. ನಿಯಮ, ರೂಲ್ಸು ಅದನ್ನು ಬರೆದು ಕಳಿಸಿದರು. ಈ ರೀತಿಯಾಗಾಯಿತು. ಮುಂದೆ ಏನಾಗ್ತದೆ ನೋಡೋಣ್ರಿ 2ನೇ ಅಧ್ಯಾಯಕ್ಕೆ ಬಂದಾಗ. ಎಸ್ತೇರ್ 1ನೇ ಅಧ್ಯಾಯವನ್ನು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.